ನಮಸ್ತೆ, ನಾನು ನಿಮ್ಮ ಜೀವಿ ನರೋತ್ತಮ ಶರ್ಮಾ. ಜನವರಿ 2026 ತುಲಾರಾಶಿ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ. ಜನವರಿ 2026 ತುಲಾರಾಶಿ ಸಂಜಾತರಲ್ಲಿ ಚಿತ್ತ ಹಾಗೂ ವಿಶಾಖ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳುಂಟು. ಸ್ವಾತಿ ನಕ್ಷತ್ರ ಸಂಜಾತರಿಗೆ ಶುಭಾಶುಭ ಮಿಶ್ರ ಫಲ. ಜನವರಿ ತಿಂಗಳು ತುಲಾರಾಶಿ ಸಂಜಾತರಿಗೆ ಎಲ್ಲ ರೀತಿಯಿಂದಲೂ ಒಳ್ಳೆಯದು ಮಾಡುವಂತಹ ತಿಂಗಳಾಗಲಿದೆ. ನಿಮಗೆ 9ನೇ ಮನೆಯ ಗುರುವಿನ ಸಂಚಾರವೇನಿದೆ, ಹಾಗೆಯೇ ತಿಂಗಳ ಮೊದಲಾರ್ಧ ಜನವರಿ 14ರವರೆಗೂ ಆದಿತ್ಯನ ಸಂಚಾರವು ತೃತೀಯ ಪರಾಕ್ರಮ ಸ್ಥಾನದಲ್ಲಿರುತ್ತದೆ. ಶನಿಯು ಅತ್ಯಂತ ಶುಭಪ್ರದನಾದಂತಹ 6ನೇ ಮನೆ ಅಂದರೆ ಮೀನರಾಶಿಯಲ್ಲಿ ಸಂಚರಿಸುತ್ತಿದ್ದು, ಲಾಭಸ್ಥಾನದಲ್ಲಿ ಅಂದರೆ ಸಿಂಹರಾಶಿಯಲ್ಲಿ ಕೇತುವಿನ ಸಂಚಾರವೇನಿದೆ, ಈ ಎಲ್ಲ ಗ್ರಹಗಳ ಗೋಚಾರ ಫಲವು ತುಲಾರಾಶಿ ಸಂಜಾತರಿಗೆ ಸರ್ವದಾ ಸರ್ವ ರೀತಿಯಲ್ಲೂ ಒಳಿತನ್ನೇ ಉಂಟು ಮಾಡಲಿದೆ. ನಿಮಗೆ 10 ಹಲವು ಬಗೆಯ ಅವಕಾಶಗಳು ಈ ತಿಂಗಳಲ್ಲಿ ದೊರೆಯಲಿದ್ದು, ಅದನ್ನು ನೀವು ಸದುಪಯೋಗ ಮಾಡಿಕೊಳ್ಳಲಿದ್ದೀರಿ. ನಿಮ್ಮ ಆರೋಗ್ಯವು ಉತ್ತಮವಾಗಿ ನಿಮ್ಮಲ್ಲಿ ಒಂದು ಹೊಸ ಉಲ್ಲಾಸ, ಚೈತನ್ಯ ಮತ್ತು ಸ್ಫೂರ್ತಿಯನ್ನು ಕಾಣಬಹುದು. ಮಾನಸಿಕ ಆರೋಗ್ಯವು ಈ ತಿಂಗಳಲ್ಲಿ ಉತ್ತಮವಾಗಿಯೇ ಇರುತ್ತದೆ. ನಿಮ್ಮ ಆಪ್ತರಿಂದ ನಿಮ್ಮ ಬಗ್ಗೆ ಅವರು ತೋರಿಸುವ ಪ್ರೀತಿ, ಕಾಳಜಿಯಿಂದ ನೀವು ಉಲ್ಲಸಿತಲಾಗಲಿದ್ದೀರಿ. ತುಲಾರಾಶಿ ಸಂಜಾತರಿಗೆ ಈ ತಿಂಗಳಲ್ಲಿ ಮಕ್ಕಳ ಪ್ರಗತಿ, ಅಭಿವೃದ್ಧಿ, ಅಭ್ಯುದಯ ಸಂತಸ ತರಲಿದೆ. ವೈಯಕ್ತಿಕ ಜೀವನ, ಕೌಟುಂಬಿಕ ಜೀವನ, ಔದ್ಯೋಗಿಕ ಜೀವನ ಎಲ್ಲವೂ ಸಹಿತ ತುಲಾರಾಶಿ ಸಂಜಾತರಿಗೆ ತುಂಬ ಒಳ್ಳೆಯದನ್ನೇ ಮಾಡಲಿದೆ. ಎಲ್ಲ ಗ್ರಹಗಳ ಶುಭಕೃಪೆಯು ತುಲಾರಾಶಿ ಸಂಜಾತರ ಮೇಲಿದ್ದು, ಯಾವುದೇ ರೀತಿಯಾದಂತಹ ತೀವ್ರ ಹಿನ್ನಡೆ ಅಥವಾ ಸಮಸ್ಯೆಗಳು ತುಲಾರಾಶಿ ಸಂಜಾತರನ್ನು ಕಾಡದು. ಅಶುಭ ದಶಾಭುಕ್ತಿ ಫಲದಲ್ಲಿರುವಂತಹ ತುಲಾರಾಶಿ ಸಂಜಾತರಿಗೆ ಮಾತ್ರ ಹಿನ್ನಡೆಯಾಗುವಂತಹ ಸಾಧ್ಯತೆ ಇರುತ್ತದೆ. ಹೊರತುಪಡಿಸಿದರೆ ಯಾವುದೇ ರೀತಿಯಾದಂತಹ ತೀವ್ರ ಹಿನ್ನಡೆ ಅಥವಾ ಬಾಧೆ ಎಂದು ಹೇಳಲಾಗದು. ಆರೋಗ್ಯದ ವಿಚಾರವಾಗಿ, ಹಣಕಾಸು ಸಂಪಾದನೆಯ ವಿಚಾರವಾಗಿ, ಉದ್ಯೋಗ, ವೃತ್ತಿ ಹಾಗೂ ವ್ಯಾಪಾರ, ವೈಯಕ್ತಿಕ ಜೀವನ, ಕೌಟುಂಬಿಕ ಜೀವನ ಪ್ರತಿಯೊಂದು ವಿಚಾರದಲ್ಲಿಯೂ ಸಹಿತ ತುಲಾರಾಶಿ ಸಂಜಾತರಿಗೆ ಗೆಲುವಷ್ಟೇ ಸಿಗಲಿದೆ. ಉತ್ತಮ ದಶಾಭುಕ್ತಿ ಕಾಲದಲ್ಲಿರುವಂತಹ ತುಲಾರಾಶಿ ಸಂಜಾತರಿಗೆ ಇರುವ ಸಂಪಾದನೆಯ ಜೊತೆಗೆ ಮತ್ತೊಂದು ಆದಾಯ ಮೂಲವನ್ನು ಸ್ವತಃ ನೀವೇ ಕಂಡುಕೊಳ್ಳುವ ಯೋಗ ಸಹಿತ ಜನವರಿ ತಿಂಗಳಲ್ಲಿ ಕೂಡಿಬರಲಿದೆ. ವೈಯಕ್ತಿಕ ಜೀವನದಲ್ಲಿಯೂ ಸಹಿತ ಪ್ರೀತಿ, ಪ್ರೇಮ ವಿಚಾರಗಳಲ್ಲಿ ಗೆಲುವಿದೆ. ಕಾನೂನಾತ್ಮಕ ಹೋರಾಟಗಳಲ್ಲೂ ಸಹಿತ ನಿಮಗೆ ಎಲ್ಲ ರೀತಿಯ ಮುನ್ನಡೆ ಅಥವಾ ಗೆಲುವು ಸಿಗಲಿದೆ ಎಂದು ಹೇಳಬಹುದು. ತುಲಾರಾಶಿ ಸಂಜಾತರು ಯಾವುದೇ ರೀತಿಯಾದಂತಹ ತೀವ್ರ ಸಮಸ್ಯೆಗಳು ನಿಮ್ಮನ್ನು ಪೀಡಿಸುತ್ತಿದ್ದಲ್ಲಿ ಪರಿಹಾರಾರ್ಥವಾಗಿ ಪ್ರತಿನಿತ್ಯವೂ ತಪ್ಪದೆ ಶ್ರೀ ಲಲಿತಾ ಪಂಚರತ್ನ ಸ್ತೋತ್ರ ಹಾಗೂ ಶ್ರೀ ವಿಶ್ವನಾಥಾಷ್ಟಕಂ ಸ್ತೋತ್ರವನ್ನು ಪ್ರತಿನಿತ್ಯವೂ ಶ್ರದ್ಧಾಭಕ್ತಿಯಿಂದ ಪಠಿಸಿ ಅಥವಾ ಆಲಿಸಿ. ನಿಮ್ಮ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಲಿ, ದೈವ ಕೃಪೆಯು ನಿಮಗೆ ಒದಗಿ ಬರಲಿ ಎಂದು ಕೇಳಿಕೊಳ್ಳುತ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.